ಮತ್ತೆ ಸರ್ ಅದೇ ಈಗ ಬಹಳ ನಿರೀಕ್ಷೆ ಇತ್ತು ಜನರಿಗೆ ಸಿಗುತ್ತೆ ನಿಮಗೂ ಸಚಿವ ಸ್ಥಾನ ಅಂತ ಕ್ಷೇತ್ರದ ಜನರಿಗೆಲ್ಲ. ಏನ್ ಹೇಳ್ತೀರಿ ಸರ್, ಫೈನಲಿ ಮಿಸ್ ಆಗಿ? ಇಲ್ಲ, ಬಹಳ ನೋವಾಗಿದೆ, ಬೇಜಾರಾಗಿದೆ ಸರ್. ನಮ್ಮ ಕ್ಷೇತ್ರದ ಜನ ಬೇಜಾರಾಗಿದ್ದಾರೆ. ಹ್ಮ್ ನೀವು ಪ್ರತಿ ಸಾರಿನ ಅವರಿಗೆ ಕೊಡೋದಾದ್ರೆ 3 ಸಾರಿ MLA ಆದಂತ ನಮ್ಗೆ ಅವಕಾಶ ಕೊಡಲ್ಲ ಅಂದ್ರೆ ಬಹಳ ನೋವಾಗುತ್ತೆ, ಬೇಸರ ಆಗುತ್ತೆ. ಅದರಿಂದ ನಾವು ನೊಂದು ರಾಜೀನಾಮೆ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಓಕೆ, ಈಗಾಗಲೇ ಇಂಡಿ ಯಶವಂತರಾಯಗೌಡ ಪಾಟೀಲ್ರು ಸ್ಪೀಕರ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಸರ್, ರಾಜೀನಾಮೆ ಕೊಡೋದು. ಇಲ್ಲ, ನಾನು ನಾಳೆ ಹೋಗ್ತೀನಿ, ನಾಳೆ ಬೆಳಗ್ಗೆ ಹೋಗ್ತೀನಿ ನಾನು ಸಹ. ಏನಾದ್ರು ಪ್ರಯತ್ನ ಪಟ್ರ ಸರ್ ಮತ್ತೆ ನಿಮ್ಮನ್ನ ಮಾತಾಡಿಸೋದಕ್ಕೆ, ಕನ್ವೆ ಮಾಡೋದಕ್ಕೆ ಏನಾದ್ರು? ಇಲ್ಲ, ಅವರು ಈಗ ಮಂತ್ರಿ ಮಂಡಲ ಇದರಲ್ಲಿ ಬಿಸಿ ಇದಾರಲ್ಲ ಪಾಪ, ಈಗ ಅವ್ರು ಮಂತ್ರಿ ಮಾಡ್ಬೇಕಲ್ಲ, ಹಂಗಾಗಿ ಅದರಲ್ಲೇ ಬಿಸಿ ಇದಾರೆ. ಹಾಗಾಗಿ ನಮ್ಗೆ ಗೊತ್ತಿಲ್ಲ, ನಾ ಯಾವ್ದು ಇದು ಮಾಡಕ್ ಹೋಗಿ. ಯಾವ ಮಾನದಂಡದ ಮೇಲೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ತಮಗೆ? ಯಾವ ಮಾನದಂಡ ಅಂತ ಗೊತ್ತಿಲ್ಲ. ಪ್ರಬಲವಿದ್ದಂತವ್ರು, ಮಾಜಿ ಮುಖ್ಯಮಂತ್ರಿ ಮಕ್ಕಳಿಗೆ, ಪ್ರಬಲವಾದಂತ ಮಕ್ಕಳಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ, ಬಿಟ್ರೆ ಬೇರೆ ಏನೂ ಇಲ್ಲ ಬಿಡಿ. ಹಳಬರಿಗೆ ಕೊಟ್ಟಿದ್ದಾರೆ, ಮತ್ತೆ 20 ಜನರಿಗೆ ಹೊಸಬರಿಗೆ ಕೊಡ್ತೀನಿ ಅಂತ ಹೇಳಿ ಹಳಬರಿಗೆ ಕೊಟ್ಟಿದ್ದಾದ್ರೆ ಯಾವ ತರ ರಾಜಕಾರಣ ಗೊತ್ತಿಲ್ಲ. 140 ಜನ ಮತ್ತೆ ಗೆದ್ದು ಬಾಕಿಯರಿಗೆ ಅವಕಾಶ ಇಲ್ಲಲ್ಲ. ಕರೆಕ್ಟ್. 60/40 ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಯಾವ ಫಾರ್ಮುಲಾನೂ ಇಲ್ಲ, ನಮಗೆ ಬೇಕಾದವರಿಗೆ ಮಾಡ್ಕೊಂಡಿದ್ದಾರೆ ಫಾರ್ಮುಲಾ. ಈಗ ಏನಾದ್ರು ನಿಮ್ಮನ್ನ ಕನ್ವೆ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಕನ್ವೆ ಆಗುವಂತ ಸಾಧ್ಯತೆ ಗೊತ್ತಿಲ್ಲ ಸರ್, ನಾನು ಯಾವ್ದು ಇದು ಮಾಡಲ್ಲ ಸರ್, ದಯವಿಟ್ಟು ಇಲ್ಲ, ನಾಳೆ ರಾಜೀನಾಮೆ ಕೊಡ್ತೇನೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಸರ್ ಅದೇ ಈಗ ಬಹಳ ನಿರೀಕ್ಷೆ ಇತ್ತು ಜನರಿಗೆ ಸಿಗುತ್ತೆ ನಿಮಗೂ ಸಚಿವ ಸ್ಥಾನ ಅಂತ ಕ್ಷೇತ್ರದ ಜನರಿಗೆಲ್ಲ. ಏನ್ ಹೇಳ್ತೀರಿ ಸರ್, ಫೈನಲಿ ಮಿಸ್ ಆಗಿ? ಇಲ್ಲ, ಬಹಳ ನೋವಾಗಿದೆ, ಬೇಜಾರಾಗಿದೆ ಸರ್. ನಮ್ಮ ಕ್ಷೇತ್ರದ ಜನ ಬೇಜಾರಾಗಿದ್ದಾರೆ. ನೀವು ಪ್ರತಿ ಸಾರಿನ ಅವರಿಗೆ ಕೊಡೋದಾದ್ರೆ 3 ಸಾರಿ MLA ಆದಂತ ನಮ್ಗೆ ಅವಕಾಶ ಕೊಡಲ್ಲ ಅಂದ್ರೆ ಬಹಳ ನೋವಾಗುತ್ತೆ, ಬೇಸರ ಆಗುತ್ತೆ. ಅದರಿಂದ ನಾವು ನೊಂದು ರಾಜೀನಾಮೆ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಓಕೆ, ಈಗಾಗಲೇ ಇಂಡಿ ಯಶವಂತರಾಯಗೌಡ ಪಾಟೀಲ್ರು ಸ್ಪೀಕರ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಸರ್, ರಾಜೀನಾಮೆ ಕೊಡೋದು. ಇಲ್ಲ, ನಾನು ನಾಳೆ ಹೋಗ್ತೀನಿ, ನಾಳೆ ಬೆಳಗ್ಗೆ ಹೋಗ್ತೀನಿ ನಾನು ಸಹ. ಏನಾದ್ರು ಪ್ರಯತ್ನ ಪಟ್ರ ಸರ್ ಮತ್ತೆ ನಿಮ್ಮನ್ನ ಮಾತಾಡಿಸೋದಕ್ಕೆ, ಕನ್ವೆ ಮಾಡೋದಕ್ಕೆ ಏನಾದ್ರು? ಇಲ್ಲ, ಅವರು ಈಗ ಮಂತ್ರಿ ಮಂಡಲ ಇದರಲ್ಲಿ ಬಿಸಿ ಇದಾರಲ್ಲ ಪಾಪ, ಈಗ ಅವ್ರು ಮಂತ್ರಿ ಮಾಡ್ಬೇಕಲ್ಲ, ಹಂಗಾಗಿ ಅದರಲ್ಲೇ ಬಿಸಿ ಇದಾರೆ. ಹಾಗಾಗಿ ನಮ್ಗೆ ಗೊತ್ತಿಲ್ಲ, ನಾ ಯಾವ್ದು ಇದು ಮಾಡಕ್ ಹೋಗಿ. ಯಾವ ಮಾನದಂಡದ ಮೇಲೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ತಮಗೆ? ಯಾವ ಮಾನದಂಡ ಅಂತ ಗೊತ್ತಿಲ್ಲ. ಪ್ರಬಲವಿದ್ದಂತವ್ರು, ಮಾಜಿ ಮುಖ್ಯಮಂತ್ರಿ ಮಕ್ಕಳಿಗೆ, ಪ್ರಬಲವಾದಂತ ಮಕ್ಕಳಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ, ಬಿಟ್ರೆ ಬೇರೆ ಏನೂ ಇಲ್ಲ ಬಿಡಿ. ಹಳಬರಿಗೆ ಕೊಟ್ಟಿದ್ದಾರೆ, ಮತ್ತೆ 20 ಜನರಿಗೆ ಹೊಸಬರಿಗೆ ಕೊಡ್ತೀನಿ ಅಂತ ಹೇಳಿ ಹಳಬರಿಗೆ ಕೊಟ್ಟಿದ್ದಾದ್ರೆ ಯಾವ ತರ ರಾಜಕಾರಣ ಗೊತ್ತಿಲ್ಲ. 140 ಜನ ಮತ್ತೆ ಗೆದ್ದು ಬಾಕಿಯರಿಗೆ ಅವಕಾಶ ಇಲ್ಲಲ್ಲ. ಕರೆಕ್ಟ್. 60/40 ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಯಾವ ಫಾರ್ಮುಲಾನೂ ಇಲ್ಲ, ನಮಗೆ ಬೇಕಾದವರಿಗೆ ಮಾಡ್ಕೊಂಡಿದ್ದಾರೆ ಫಾರ್ಮುಲಾ. ಈಗ ಏನಾದ್ರು ನಿಮ್ಮನ್ನ ಕನ್ವೆ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಕನ್ವೆ ಆಗುವಂತ ಸಾಧ್ಯತೆ? ಗೊತ್ತಿಲ್ಲ ಸರ್, ನಾನು ಯಾವ್ದು ಇದು ಮಾಡಲ್ಲ ಸರ್, ದಯವಿಟ್ಟು ಇಲ್ಲ, ನಾಳೆ ರಾಜೀನಾಮೆ ಕೊಡ್ತೇನೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಸರ್ ಅದೇ ಈಗ ಬಹಳ ನಿರೀಕ್ಷೆ ಇತ್ತು ಜನರಿಗೆ ಸಿಗುತ್ತೆ ನಿಮಗೂ ಸಚಿವ ಸ್ಥಾನ ಅಂತ ಕ್ಷೇತ್ರದ ಜನರಿಗೆಲ್ಲ. ಏನ್ ಹೇಳ್ತೀರಿ ಸರ್, ಫೈನಲಿ ಮಿಸ್ ಆಗಿ? ಇಲ್ಲ, ಬಹಳ ನೋವಾಗಿದೆ, ಬೇಜಾರಾಗಿದೆ ಸರ್. ನಮ್ಮ ಕ್ಷೇತ್ರದ ಜನ ಬೇಜಾರಾಗಿದ್ದಾರೆ. ನೀವು ಪ್ರತಿ ಸಾರಿನ ಅವರಿಗೆ ಕೊಡೋದಾದ್ರೆ 3 ಸಾರಿ MLA ಆದಂತ ನಮ್ಗೆ ಅವಕಾಶ ಕೊಡಲ್ಲ ಅಂದ್ರೆ ಬಹಳ ನೋವಾಗುತ್ತೆ, ಬೇಸರ ಆಗುತ್ತೆ. ಅದರಿಂದ ನಾವು ನೊಂದು ರಾಜೀನಾಮೆ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಓಕೆ, ಈಗಾಗಲೇ ಇಂಡಿ ಯಶವಂತರಾಯಗೌಡ ಪಾಟೀಲ್ರು ಸ್ಪೀಕರ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಸರ್, ರಾಜೀನಾಮೆ ಕೊಡೋದು. ಇಲ್ಲ, ನಾನು ನಾಳೆ ಹೋಗ್ತೀನಿ, ನಾಳೆ ಬೆಳಗ್ಗೆ ಹೋಗ್ತೀನಿ ನಾನು ಸಹ. ಏನಾದ್ರು ಪ್ರಯತ್ನ ಪಟ್ರ ಸರ್ ಮತ್ತೆ ನಿಮ್ಮನ್ನ ಮಾತಾಡಿಸೋದಕ್ಕೆ, ಕನ್ವೆ ಮಾಡೋದಕ್ಕೆ ಏನಾದ್ರು? ಇಲ್ಲ, ಅವರು ಈಗ ಮಂತ್ರಿ ಮಂಡಲ ಇದರಲ್ಲಿ ಬಿಸಿ ಇದಾರಲ್ಲ ಪಾಪ, ಈಗ ಅವ್ರು ಮಂತ್ರಿ ಮಾಡ್ಬೇಕಲ್ಲ, ಹಂಗಾಗಿ ಅದರಲ್ಲೇ ಬಿಸಿ ಇದಾರೆ. ಹಾಗಾಗಿ ನಮ್ಗೆ ಗೊತ್ತಿಲ್ಲ, ನಾ ಯಾವ್ದು ಇದು ಮಾಡಕ್ ಹೋಗಿ. ಯಾವ ಮಾನದಂಡದ ಮೇಲೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ತಮಗೆ? ಯಾವ ಮಾನದಂಡ ಅಂತ ಗೊತ್ತಿಲ್ಲ. ಪ್ರಬಲವಿದ್ದಂತವ್ರು, ಮಾಜಿ ಮುಖ್ಯಮಂತ್ರಿ ಮಕ್ಕಳಿಗೆ, ಪ್ರಬಲವಾದಂತ ಮಕ್ಕಳಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ, ಬಿಟ್ರೆ ಬೇರೆ ಏನೂ ಇಲ್ಲ ಬಿಡಿ. ಹಳಬರಿಗೆ ಕೊಟ್ಟಿದ್ದಾರೆ, ಮತ್ತೆ 20 ಜನರಿಗೆ ಹೊಸಬರಿಗೆ ಕೊಡ್ತೀನಿ ಅಂತ ಹೇಳಿ ಹಳಬರಿಗೆ ಕೊಟ್ಟಿದ್ದಾದ್ರೆ ಯಾವ ತರ ರಾಜಕಾರಣ ಗೊತ್ತಿಲ್ಲ. 140 ಜನ ಮತ್ತೆ ಗೆದ್ದು ಬಾಕಿಯರಿಗೆ ಅವಕಾಶ ಇಲ್ಲಲ್ಲ. ಕರೆಕ್ಟ್. 60/40 ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಯಾವ ಫಾರ್ಮುಲಾನೂ ಇಲ್ಲ, ನಮಗೆ ಬೇಕಾದವರಿಗೆ ಮಾಡ್ಕೊಂಡಿದ್ದಾರೆ ಫಾರ್ಮುಲಾ. ಈಗ ಏನಾದ್ರು ನಿಮ್ಮನ್ನ ಕನ್ವೆ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಕನ್ವೆ ಆಗುವಂತ ಸಾಧ್ಯತೆ? ಗೊತ್ತಿಲ್ಲ ಸರ್, ನಾನು ಯಾವ್ದು ಇದು ಮಾಡಲ್ಲ ಸರ್, ದಯವಿಟ್ಟು ಇಲ್ಲ, ನಾಳೆ ರಾಜೀನಾಮೆ ಕೊಡ್ತೇನೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.